ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಜರ್ನಿ ವಿತ್ ದಿವ್ಯಾ. ನೀವು ಆಲ್ರೆಡಿ ತಮ್ಮನೇಲಿ ನೋಡ್ದಂಗೆ ಎಲೆಕ್ಟ್ರಿಕ್ ಸ್ಕೂಟರ್ ತೊಗೋತಾ ಇದ್ವಿ. ಅದು ಓಲಾ ಬ್ರ್ಯಾಂಡ್ದು. ಇಷ್ಟ ಆಯಿತು ತುಂಬಾ, ತೊಗೊಬೇಕಂತ ಪ್ಲಾನಿಂಗಲ್ಲಿದ್ವಿ. ಸೊ ಇವತ್ತು ಡೆಲಿವರಿ ಕೊಡ್ತಾ ಇದ್ದಾರೆ. ನಿಮಗೂ ತೋರಿಸೋಣ ಅಂತ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಬರ್ಡೇಗೆ ತೊಗೋಬೇಕಂತ ಪ್ಲ್ಯಾನಿಂಗ್ ಇತ್ತು. ಸೊ ಇವತ್ತೇ ಬಂದುಬಿಟ್ಟಿದೆ. ಸೊ ಇವಾಗಲೇ ಡೆಲಿವರಿ ತೊಗೊಂಬಿಡೋಣ, ಸುಮ್ಮನೆ ಏನಕ್ಕೆ ಶೋರೂಮಲ್ಲಿ ನಿಲ್ಲಿಸೋದು ಅಂತ ಅಂದ್ಬಿಟ್ಟು ಇವತ್ತೇ ಡೆಲಿವರಿ ತೊಗೊತಾ ಇದ್ದೀನಿ. ಹೆಂಗಿರುತ್ತೆ ಪ್ರೊಸೀಜರ್, ಗಾಡಿ ತೊಗೊಂಡಾದ್ಮೇಲೆ ನಾವೆಲ್ಲಿ ಹೋಗ್ತೀವಿ, ದೇವಸ್ಥಾನಕ್ಕೆ ಹೆಂಗೆ ಪೂಜೆ ಮಾಡಿಸ್ತೀವಿ ಅಂತ ನಿಮಗೂ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮರಿದಂಥ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿಲ್ಲ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಆ್ಯಕ್ಚುಲಿ ಏನು ಪ್ಲಾನಿಂಗ್ ಇತ್ತು ಅಂತಂದರೆ ಬೇರೆ ನೋಡಿದ್ವಿ, ಬೇರೆ ಬ್ರ್ಯಾಂಡ್ಸ್ ಎಲ್ಲ ನೋಡಿದ್ವಿ ಎಲೆಕ್ಟ್ರಿಕಲ್ಲಿ. ಏತರ್ ನೋಡಿದ್ವಿ, ಓಲಾ ನೋಡಿದ್ವಿ, ಹೋಂಡಾದು ಇವಾಗ ಲಾಂಚ್ ಆಗಿದೆ ಹೊಸದಾಗಿ, ಅದನ್ನು ನೋಡಿದ್ವಿ. ನನಗೆ ಕಾರ್ತಿಗೆ ಏತರ್ ತುಂಬ ಇಷ್ಟ ಆಗಿತ್ತು. ಅಂದರೆ ಒಂಥರ ಅದು ಔಟ್ಲುಕ್ ಚೆನ್ನಾಗಿರಲಿಲ್ಲ, ಅಂದರೆ ಇನ್ನರ್ ಕ್ವಾಲಿಟಿ ಸೂಪರ್ ಆಗಿದೆ, ಔಟ್ಲುಕ್ ಚೆನ್ನಾಗಿರಲಿಲ್ಲ ಅಂತ ಅನ್ನಿಸ್ತು. ಏತರಲ್ಲಿ ಫ್ಯಾಮಿಲಿದು ಅಪ್ಡೇಟ್ ಇದೆ, ಅದು ತುಂಬ ಚೆನ್ನಾಗಿದೆ, ಅದು ತುಂಬ ಇಷ್ಟ ಆಯಿತು. ಅಂದರೆ ಅದು ನಮ್ಮ ಬಜೆಟ್ ಮೀರಿ ಇದೆ. ಸೊ ಅದಕ್ಕೆ ಓಲಾ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಓಲಾ ತೊಗೊಂಡಿದ್ದೀವಿ. ಓಲಾ ಈಗ ನಾವು ತೊಗೋತಾ ಇರೋದು ಓಲಾ X1X 4 kW ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ಯಾವ ಕಲರ್ ತೊಗೊತೀವಿ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ಸೊ ಬಿಫೋರ್ ಗೋಯಿಂಗ್ ಟು ಬೈ, ಈಗ ನಮ್ಮ ಮನೆ ದೇವ್ರ ಪೂಜೆ ಕೂಡ ಆಗಿದೆ, ನೋಡ್ಬೋದು. ಆಲ್ರೆಡಿ ತುಂಬ ಸರಿ ನೋಡಿದ್ದೆ ನಾನು ನಮ್ಮ ಮನೆ ದೇವ್ರನ್ನ. ಸೊ ಇವಾಗ ಪೂಜೆ ಮಾಡಿ ನಮಸ್ಕಾರ ಮಾಡಿ ಎಲ್ಲರೂ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಕಂದ? ಎಲೆಕ್ಟ್ರಿಕ್ ಗಾಡಿ ಅಲ್ಲ, ಎಲೆಕ್ಟ್ರಿಕ್ ಗಾಡಿ. ನಾನು ಎಲೆಕ್ಟ್ರಿಕ್ ಅಂತ, ಎಲೆಕ್ಟ್ರಿಕ್ ಗಾಡಿನ ಎಲೆಕ್ಟ್ರಿಕ್ ಗಾಡಿ ಅಂತ ಅಂತಾನೆ. ಸೊ ಚಿಕ್ಕ ಮಕ್ಕಳು ಮಾತಾಡೋದು ತುಂಬ ಚೆನ್ನಾಗಿರುತ್ತೆ. ಮುಂದೆ ಏನು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೂ ಗೊತ್ತಾಗಲ್ಲ, ನಮಗೂ ಗೊತ್ತಾಗಲ್ಲ, ಮುಂದೆ ಅದನ್ನು ರಿಪೀಟ್ ಮಾಡ್ಸೋಕ್ಕೂ ಆಗಲ್ಲ. ಸೊ ಎಲೆಕ್ಟ್ರಿಕ್ ಗಾಡಿ ಅಂತಾನೆ ಎಲೆಕ್ಟ್ರಿಕ್ಗೆ. ಮತ್ತು ಬಿಕ್ಲಿಕ್ಕೆ ಏನಕ್ಕೆ ಬಿಕ್ಲಿ ಅಂತಾನೆ. ಸೊ ಈ ಥರ ಸ್ಮಾರ್ಟ್ ಫೋನ್ ಮೆಮೊರೀಸ್ ತುಂಬ ಚೆನ್ನಾಗಿದೆ ಅಂತ ಫೀಲ್ ಆಗುತ್ತೆ ಅಲ್ವಾ? ನಿಮ್ಗೂ ಹಂಗೆ ಅನಿಸುತ್ತಾ? ಈಗ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಹೇಳ್ತಾ ಇದ್ದಾನೆ. ಬಿಲೇಟೆಡ್ ವಿಶಸ್, ಹ್ಯಾಪಿ ಕ್ರಿಸ್ಮಸ್. ಹೇಳಿ ಕಂದ. ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಆಲ್ ದ ಬೆಲ್ on my forest on the super sleigh. Hey, jingle bell, jingle all the way. Oh, my fun is to ride and a one-horse open sleigh, dashing through the snow. And one-horse open sleigh, all the busy go, laughing all the way. ಸೊ ಮೆರಿ ಕ್ರಿಸ್ಮಸ್, ಬಿಲೇಟೆಡ್ ವಿಶಸ್. ನೋಡ್ಬೋದು ಈಗ ನಾವು ಹೋಗ್ತಾ ಇದ್ದೀವಿ ಶೋರೂಮ್ಗೆ. ಅಪ್ಪ ಅಮ್ಮ ಒಂದು ಗಾಡೀಲಿ ಬರ್ತಾ ಇದ್ದಾರೆ, ಅಣ್ಣ ಮತ್ತು ಮೇಘ ಒಂದು ಗಾಡೀಲಿ ಬರ್ತಾ ಇದ್ದಾರೆ, ವರ್ಷನ್ ಕೂಡ ಅಲ್ಲೇ ಇದ್ದಾಳೆ. ಸೊ ನಾವು 3 ಜನ ಒಂದು ಗಾಡೀಲಿ ಹೋಗ್ತಾ ಇದ್ದೀವಿ. ಬರ್ಬೇಕಾದ್ರೆ ನಾನು ಹೊಸ ಗಾಡೀಲಿ ಬರ್ತೀನಿ. ಐ ಆಮ್ ಸೋ ಎಕ್ಸೈಟೆಡ್ ಅಂತ ಹೇಳ್ಬೋದು. ನೀವು ಎಕ್ಸೈಟೆಡ್ ಆಗಿದ್ದೀರಾ? ಹೊಸ ಗಾಡೀಲಿ ಬರೋದಾ? ಗೊತ್ತಿಲ್ಲಂತೆ ಅವನಿಗೆ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಶೋರೂಮು, ಚಂದ್ರಕಲಾ ಹಾಸ್ಪಿಟಲು. ಸೊ ಅಲ್ಲಿ ಕಾಣಿಸ್ತಿದೆ ನೋಡ್ಬೋದು ಶೋರೂಮ್, ಅದೇ ಓಲಾ ಶೋರೂಮ್. 2 ಸೆಕೆಂಡ್ಸಲ್ಲಿ ರೀಚ್ ಆಗ್ತೀವಿ. ಸೊ ವಿ ರೀಚ್ ಓಲಾ ಮಹಾಲಕ್ಷ್ಮಿ ಸ್ವೀಟ್, ಚಂದ್ರಕಲಾ ಹಾಸ್ಪಿಟಲ್ಲು, ಮಹಾಲಕ್ಷ್ಮಿ ಸ್ವೀಟ್ಸ್, ಅದ್ರ ಪಕ್ಕದೇ ಓಲಾ ಶೋರೂಮ್. ಅನ್ವಿಕ್ ಸ್ಲೋ ಸಪೋರ್ಟ್ ಮಾಡೋಕ್ಕೆ ಓಲ್ ಫ್ಯಾಮಿಲಿ ಇದ್ದೀವಿ. ಸೊ ಇದೊಂದು ಜಾಯಿಂಟ್ ಫ್ಯಾಮಿಲಿ ಅಡ್ವಾಂಟೇಜ್, ಎಲ್ಲರ ಜೊತೆಗೆ ಎಲ್ಲರೂ ಇರ್ತೀವಿ. ಒಳಗಡೆ ಹೋಗ್ತಾ ಇದ್ದೀವಿ. ಪ್ರೊಸೀಜರ್ಸ್ ಎಲ್ಲ ನಡೀತಾ ಇದೆ, ಸೈನ್ ಮಾಡ್ತಿದ್ದಾರೆ. ಸೊ ನೋಡ್ಬೋದು ಶೋರೂಮ್ ಈ ಥರ ಇದೆ, ಎಷ್ಟೊಂದಿದೆ ಫುಲ್. ನನಗೆ ಓಲಾ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಅಂದರೆ ಇನ್ಫಾರ್ಮೇಷನ್ ಕೊಟ್ಟಿದ್ದು ದೀಪ್ತಿ ಮ್ಯಾಮ್. ನೋಡ್ಬೋದು. ಹಾಯ್ ಮ್ಯಾಮ್. ಬೆಸ್ಟ್ ಇನ್ಫಾರ್ಮೇಷನ್ ಕೊಟ್ಟರು. ಈ ಗಾಡಿ ತೊಗೊಳ್ಳಿ, ಆ ಗಾಡಿ ತೊಗೊಳ್ಳಿ ಅಂತ ಚೆನ್ನಾಗಿ ತಲೆ ತಿಂದಿದ್ದಾರೆ ಕಾರ್ತಿ. ಏನು ಹೇಳ್ತೀರಮ್ಮ? ಕಂಗ್ರಾಟ್ಸ್ ಮತ್ತು ಸೇಫ್ ಡ್ರೈವ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಿಂಗೆ ಎಸ್ಪೆಷಲಿ ಈ ಬ್ರಾಂಚ್ನ ಎಲ್ಲ ವಿಸಿಟ್ ಮಾಡಿ ಅಂತ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಕೇಳ್ಕೊತೀನಿ. ತುಂಬ ಫ್ರೆಂಡ್ಲಿ ಇದ್ದಾರೆ, ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ದೀಪ್ತಿ ಮ್ಯಾಮ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೆಲ್ಕಮ್. ಕೊಡು, ಕೀ ಕೊಡು.
ಎಲ್ಲ ಎಕ್ಸ್ಪ್ಲೇನ್ ಮಾಡಿಕೊಡ್ತಿದ್ದಾರೆ, ಹೆಂಗೆ ಆನ್ ಮಾಡಬೇಕು, ಹೆಂಗೆ ಚಾರ್ಜ್ ಮಾಡಬೇಕು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇದು ಎಕೋ ಮೋಡಲ್ಲಿ 42 ಇರುತ್ತೆ ಸ್ಪೀಡು, ನಾರ್ಮಲ್ 70, ಸ್ಪೋರ್ಟಲ್ಲಿ ಬಂದರೆ 85 to 90 ಇರುತ್ತೆ ಸ್ಪೀಡು. ಇದು ಲೈಟ್ಸು, ರೈಟ್ ಇಂಡಿಕೇಟರ್ ಹಾಕಿರೋ ಸೆಂಟ್ರ್ ಆಫ್ ಮಾಡೋದು, ಲೆಫ್ಟ್ ಹಾಕಿರೋ ಸೆಂಟ್ರ್ ಆಫ್ ಮಾಡೋದು. ಆರು ಬಟನ್ ಪ್ರೆಸ್ ಮಾಡಿದ್ರೆ ಇದು ಉಲ್ಟಾ ಕೊಡೋದು. ನಾವು ಮಾತ್ರ ರನ್ನಿಂಗಲ್ಲಿ ಈ ಬಟನ್. ಸೊ ಪೂಜೆಗೆ ಸ್ವೀಟ್ಸ್ ತೊಗೊಳ್ಳೋಣ ಅಂತ ಮಹಾಲಕ್ಷ್ಮಿ ಸ್ವೀಟ್ಸಿಗೆ ಬಂದಿದ್ದೀವಿ. ಈಗ ನೋಡೋಣ ಯಾವ ಸ್ವೀಟ್ ತೊಗೊಳ್ಳೋಣ ಅಂತ ಗೊತ್ತಿಲ್ಲ, ನೋಡೋಣ ಯಾವ ಸ್ವೀಟ್ ತೊಗೋತೀವಿ ಅಂತ. ದೇವಸ್ಥಾನಕ್ಕೆ ಬಂದಿದ್ದೀವಿ, ನೋಡ್ಬೋದು ದೇವ್ರದ್ದು. ಹಾಂ, ಅದು ಹೂ ತಟ್ಟೆ ಹತ್ರ ಹೋಗಿ ದೇವ್ರು ಹೇಳಲೇಬೇಕು. ಮೇಘ ಗಾಡಿ ತೊಗೊಂಡಾಗ್ಲೂ ಜೋರು ಮಳೆ ಇತ್ತು, ಅಂದರೆ ಮಳೆ ಇತ್ತು. ಈಗ ನಾವು ಪೂಜೆ ಮಾಡ್ಸೋಕೆ ಬಂದಿದ್ದೀವಿ, ಸೇಮ್ ದೇವಸ್ಥಾನ, ಸೇಮ್ ಬ್ರ್ಯಾಂಡ್ ಗಾಡಿ, ಈಗಲೂ ಮಳೆ ಬರ್ತಿದೆ. ದೇವ್ರ ಆಶೀರ್ವಾದ ಆ ಥರ ಮೂಲಕ ನಮಗೆ ತಲುಪಿಸಿದ್ದಾನೆ ಅಂತ ಅರ್ಥ ಮಾಡ್ಕೊಬೇಕಲ್ವಮ್ಮ. ಫ್ಯಾಮಿಲಿ ಪೂರ್ತಿ ಇದ್ದೀವಿ, ಪೂಜೆ ನಡೀತಾ. ಇದು ನಮ್ಮ ಗಾಡಿ ಇದೆ, ಅಲ್ಲಿ ಮೇಘನ್ ಗಾಡಿ ಇದೆ. ಓಕೆನಾ? ವರ್ಷಿ ಓಡಿಸ್ತೀಯಾ? ಹಾಂ, ರೆಡಿ ಇದ್ದಾಳೋಳು ಆವಾಗಲೇ ಓಡ್ಸಕ್ಕಂತ. ಹಿಂದ್ಗಡೆ ಕುತ್ಕೋಬೇಕಂತೆ. ಇವತ್ತು ಹೊಸ ಗಾಡಿ ತಗೊಂಡಿದ್ದಕ್ಕೆ ದಿವ್ಯ ಟ್ರೀಟ್ ಕೊಡ್ತಾ ಇದ್ದಾರೆ. ಎಲ್ಲ ಪಾರ್ಟಿ ಇಳ್ದೇನೆ, ಎಲ್ಲ ಎಲ್ಲ ಪಾರ್ಟಿ ಎಲ್ಲ ಇಳ್ದೇನೆ. ನಿಮ್ಮಂಥವ್ರ ಆಶೀರ್ವಾದ ಇದ್ರೆ ಎಲ್ಲ ಪಾರ್ಟಿ. ಬೈಕ್ ಮೇಲೆ ಕಾರು, ಕಾರ್ ಮೇಲೆ ಬಸ್ಸು, ದೇವ್ರ ಮುಂದೆ ನಿಂತು ಬೇರೆ ಕಡೆ ಸಿಕ್ಕಿದ್ದಲ್ಲ.
ಗಾಡಿ ಸೈಡ್ ಈ ಕಡೆ ಬರುತ್ತಲ್ವಾ ತೆಗಿ ತೆಗಿ ಮುಗಿಸ್ಕೊಂಡು ಬಂದು ಎಮ್ಮಿ ಮಸಾಲೆ ಪುರಿ ತಿಂತಾ ಇದ್ದೀವಿ. ಫುಲ್ ಚಳಿಗೆ ಖಾರ 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 ಎಲ್ಲ ಫುಲ್ ಸ್ಪೈಸಿ ಮಸಾಲೆ ಪುರಿ ತಿಂತಾ ಇದ್ದೀವಿ. ಅವಳೊಬ್ಬರು ಮಾತ್ರ ಚುರ್ಮುರಿ ತೊಗೊಂಡಿದ್ದಾಳೆ. ಅವಳು ಮಸಾಲೆ ಪುರಿ ತಿನ್ನಲ್ಲ, ಅದಕ್ಕೆ ಚುರ್ಮುರಿ ತೊಗೊಂಡಿದ್ದಾಳೆ. ಮನೆಗೆ ರೀಚ್ ಆಗಿ ಈಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರು ಕೂಡ ಸ್ವೀಟ್ಸ್ ತೊಗೊಂಡೋಗಿ ಗಾಡಿ ತೋರಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋ ಇಲ್ಲಿ ಇಷ್ಟ ಆಯಿತು ಅಂದರೆ ಮರಿದಂತೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮು 3 ಜನ ಹೊಸ ಗಾಡಿ ಹೋಗ್ತಾ ಇದ್ದೀವಿ. ಸೊ ಹ್ಯಾಪಿ, ಫಸ್ಟ್ ಗಾಡಿ ತೊಗೊಂಡಿರೋದು ಮದುವೆ ಆದಮೇಲೆ. ಸೋ ಹ್ಯಾಪಿ ಅಂದರೆ ಸೋ ಹ್ಯಾಪಿ, ತುಂಬಾ ಖುಷಿ ಆಗ್ತಾ ಇದೆ. ನೀವೆಲ್ಲರೂ ಸಪೋರ್ಟ್ ಮಾಡಿ. ಇನ್ಮೇಲಿಂದ ಕಂಟಿನ್ಯೂಸ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್ ಬಾಯ್.